ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಗುರಿಯ ಹುಡುಕಿ ಹೊರಟ ಹೆಣ್ಣು, ಬಲದ ಜೊತೆಗೆ ಗೆಲುವೆ ಇನ್ನು. ತಡೆಗೋಡೆಯ ದಾಟುತ್ತಾ ಬಾ, ಆಗಸವೇ ನಿನ್ನ ಅಂಗೈಯಲ್ಲಿದೆ. ನೀ ಬಾರಿ ಬೇಲಿ ದಾಟಿ, ನಿನಗಿಲ್ಲ ಯಾರು ಸಾಟಿ. ಬಾರಿ ಬೇಲಿ ದಾಟಿ, ಬಾರಿ ಭಯವ ಮೆಟ್ಟಿ, ನಿನಗಿಲ್ಲ ಯಾರು ಸಾಟಿ. ಬಾರಿ ಭಯವ ಮೆಟ್ಟಿ, ನೀ ಬಾರಿ ಎಲ್ಲೆ ದಾಟಿ, ನಿನಗಿಲ್ಲ ಯಾರು ಸಾಟಿ. ಬಾರಿ ಎಲ್ಲೆ ದಾಟಿ. ಇವಳು ಕರುಣಿಗೆ ಕರಗುವಳು, ನೊಂದ ಕರುಳಿಗೆ ಮರುಗುವಳು. ಕೋಟಿ ಕನಸನು ಹೊತ್ತು ಗುರಿಯನ್ನು ಮುಟ್ಟುವಳು. ಮಡಿಲಿಗೆ ಆಸರೆ ನೀನಾದೆ, ಒಡಲಿನ ದಾಹಕ್ಕೆ ನೀರಾದೆ. ನಿನ್ನ ಕನಸನ್ನು ಕರಗಿಸಿ ತ್ಯಾಗದ ಗುರುತಾದೆ. ನೀ ಹೆದರದೆ ಭಯವ ಬಿಟ್ಟು, ಒಂದು ಸಾಧನೆ ಸಂಘವ ಕಟ್ಟು. ಈ ಜಗವನ್ನು ಆಳಲು ಮಾರಿ ಹೆಣ್ಣೆ. ನೀ ಬೆಂಕಿ ಬಿರುಗಾಳಿ ರಣಚಂಡಿಯಂತೆ ಹೋರಾಡಲು ಬಾ. ನೀ ಬಾರಿ ಬೇಲಿ ದಾಟಿ, ನಿನಗಿಲ್ಲ ಯಾರು ಸಾಟಿ. ಬಾರಿ ಬಾರಿ ಜನನಿ, ಹೇ ಜನನಿ ನೀ ಎದ್ದು ಬಾ. ಹೇ ಜನನಿಯೇ ನೀ ಗೆದ್ದು ಬಾ. ಹೇ ಜನನಿ ನೀ ಎದ್ದು ಬಾ. ಹೇ ಜನನಿಯೇ ನೀ ಗೆದ್ದು ಬಾ. ಹೇ ಜನನಿಯೇ ನೀ ಗೆದ್ದು ಬಾ. ಏನಾಗಲ್ಲ, ಹಾಸ್ಪಿಟ್ಲಿಗೆ ಬಂದ್ಬಿಟ್ವಿ. ಒಂದು ನಿಮಿಷ ಬಂದ್ಬಿಟ್ಟೆ. ಒಂದು ನಿಮಿಷ ಬರ್ತೀನಿ. ಡಾಕ್ಟರ್, ಡಾಕ್ಟರ್, ನರ್ಸ್, ಡಾಕ್ಟರ್, ಡಾಕ್ಟರ್, ಬೇಗ ಬೇಗ ಬನ್ನಿ, ಬೇಗ. ನಿಧಾನ. ಬೇಗ 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 ಕೂತ್ಕೊಮ್ಮ, ಕೂತ್ಕೊ.
ಸ್ವಲ್ಪ ಹೊತ್ತಲ್ಲೇ ನಾನ್ ಹುಟ್ಟಿ ಈ ಭೂಮಿಗೆ ಬರ್ತಾ ಇದ್ದೀನಿ. ಇಲ್ಲಿ ನಮ್ಮಪ್ಪ ಇಷ್ಟೊಂದ್ ಟೆನ್ಷನ್ ಅಲ್ಲಿ ಕಾಯ್ತಾ ಇರೋದು ನನಗೋಸ್ಕರನೇ. ಸುಮ್ನೇನಾ? ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದು 6 ವರ್ಷದ ನಂತರ ಹುಟ್ತಾ ಇರೋ ಸ್ಪೆಷಲ್ ಮಗು ನಾನು. ನಾನ್ ಹೊಟ್ಟೆಲಿರೋವಾಗ್ಲೇ ಅಪ್ಪಂಗೂ ಅಮ್ಮಂಗೂ ಸಿಕ್ಕಾಪಟ್ಟೆ ಆರ್ಗ್ಯುಮೆಂಟ್ ಆಗ್ತಾ ಇತ್ತು. ಹುಟ್ಟೋದು ಹೆಣ್ಮಗುನ ಗಂಡ್ಮಗುನ ಅಂತ. ಗಂಡು ಮಗು ಹುಟ್ಟೋದು ಅಂತ ಅಮ್ಮ ಹೇಳ್ತಿದ್ರೆ, ಇಲ್ಲ ಹೆಣ್ಮಗುನೇ ಹುಟ್ಟೋದು ಅಂತ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಅಪ್ಪ ಹೇಳ್ತಿದ್ರು. ಅವ್ರ ನಿರೀಕ್ಷೆನ ನಿಜ ಮಾಡ್ಬೇಕು ಅಂತಾನೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಹುಟ್ಟು ಬರ್ತಾ ಇದ್ದೀನಿ. ಆಕಾಶವಾಣಿ ಮೈಸೂರು ಕೇಂದ್ರದಿಂದ ನಾನು ನಿಮ್ಮ ಹೊನ್ನೇಶ್ ರಾಮಚಂದ್ರಯ್ಯ. ಈ ದಿನದ ವಿಶೇಷ ವಾರ್ತೆಗಳಿಗೆ ಸ್ವಾಗತ. ನಮ್ಮ ಭಾರತದ ಪರವಾಗಿ ಒಲಿಂಪಿಕ್ ಕ್ರೀಡೆಯಲ್ಲಿ ಓಟ ಪಂದ್ಯದಲ್ಲಿ ಭಾಗವಹಿಸಿದ್ದ ಪಾಂಡವಪುರದ ಜನನಿ ರಂಗನಾಥ್ ಎಂಬ ಯುವತಿ ಕೆಲವೇ ಅಂತರದಲ್ಲಿ ಸೋತ ಕಾರಣ ಗೆಲುವು ಕೈತಪ್ಪಿ ಹೋಗಿದೆ. ಭಾರತಕ್ಕೆ ಚಿನ್ನದ ಪದಕ ತಂದುಕೊಡುತ್ತಾರೆಂಬ ನಿರೀಕ್ಷೆಯು ನಿರಾಸೆಯಾಗಿಯೇ ಉಳಿದಿದೆ. ಕಂಗ್ರ್ಯಾಚುಲೇಷನ್ ಸರ್, ನಿಮ್ಗೆ ಹೆಣ್ಮಗು ಆಗಿದೆ. ಥ್ಯಾಂಕ್ಸ್ ಅಮ್ಮ. ನಾನು ಮಗು ಬನ್ನಿ ನೋಡ್ಬೋದಾ? ತೋರಿಸ್ತೀನಿ. ನಡ್ರಿ. ಅಪ್ಪ ನನಗೋಸ್ಕರ ಮಾಡೋ ಒಂದೊಂದು ಕೆಲ್ಸನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. Thank you. ನಾನ್ ಹುಟ್ಟೋಕ್ ಮುಂಚೆನೆ ನಾನ್ ಹೆಣ್ಮಗು ಆಗಿ ಹುಟ್ಬೇಕು ಅಂತ ನಮ್ಮಪ್ಪ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೇಳ್ತಾ ಇದ್ರು. ಆದ್ರೆ ನಾನ್ ಹುಟ್ಟದ್ಮೇಲೆ ನಾನ್ ಹೇಗೆಲ್ಲ ಇರ್ಬೇಕು ಅನ್ನೋ ಅವ್ರ ಆಸೆ 1000 ಪಟ್ಟು ಹೆಚ್ಚಾಯ್ತು. ಯಾವ ತರ ಗೊತ್ತಾ? ಅಲ್ಲೇ ಚಿನ್ನಿ, ಮುದ್ದು ಬಂಗಾರ, ನನ್ನ ಮುದ್ದು ಬಂಗಾರ, ಓನು ಬಂಗಾರ, ಯಾರು ನೀನು? ಜನನಿ ಜನನಿ ಜನನಿ. ಏನ್ ಹೆಸರು ಹೇಳಿದ್ರಿ? ಕೆಳಗಡೆ ರೇಡಿಯೋದಲ್ಲಿ ನ್ಯೂಸ್ನಲ್ಲಿ ಒಂದು ಹುಡುಗಿ ಜನನಿ ಅಂತ ಒಲಿಂಪಿಕ್ಸ್ನಲ್ಲಿ ಕೆಲವು ಸೆಕೆಂಡ್ನಲ್ಲಿ ಗೋಲ್ಡ್ ಮೆಡಲ್ ಸೋತ್ಬಿಟ್ಲು. ಅವಳನ್ನೆಲ್ಲ ಮರೆತು ಬಿಡ್ತಾರೆ. ಆದ್ರೆ ಇವಳು ಸಾಧನೆನ ಇಡೀ ಜಗತ್ತು ನೆನ್ಪಿಟ್ಕೊಂಡಿರ್ಬೇಕು. ಅದಕ್ಕೆ ಅವಳ ಹೆಸರು ಇವಳಿಗೂ ಇಟ್ಟಿದ್ದೀನಿ, ಜನನಿ ಅಂತ. ಇವಳು ದೊಡ್ಡ ಸಾಧನೆ ಮಾಡಬೇಕು. ಇವಳು ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು. ಇವಳು ಆಸೆ ಪಟ್ಟಿದ್ದೆಲ್ಲ ಇವಳಿಗೆ ಸಿಗಬೇಕು. ಇವಳು ಕನಸೆಲ್ಲವುದು ನನಸಾಗಬೇಕು. ಅದಕ್ಕೆ ಜನನಿ ಅಂತ ಹೆಸರಿಟ್ಟೆ. ನಿನಗಿಷ್ಟ ಆಯ್ತಾ? ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಇವತ್ತು ನನ್ನ ಇಂಟರ್ವ್ಯೂ ಅಂದ್ರೆ ಆಫೀಸ್ ಇಂಟರ್ವ್ಯೂ ಅನ್ಕೊಂಡ್ರಾ? ಇಲ್ಲ, ನನ್ನ ಸ್ಕೂಲ್ ಇಂಟರ್ವ್ಯೂ. ಆದ್ರೆ ಇದಕ್ಕೋಸ್ಕರ ನಮ್ಮಪ್ಪ ಎಷ್ಟೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ರು ಅಂತ ಗೊತ್ತಾ? ಗುಡ್ ಮಾರ್ನಿಂಗ್ ಪುಟ್ಟ, ವಾಟ್ ಇಸ್ ಯುವರ್ ನೇಮ್? ಜನನಿ. ಫುಲ್ ನೇಮ್ ಹೇಳಮ್ಮ. ಇಟ್ಸ್ ಓಕೆ ಸರ್. ಇಲ್ಲ ಮೇಡಮ್, ಅವಳು ಹೇಳ್ತಾಳೆ. ಪರವಾಗಿಲ್ಲ ಬಿಡಿ ಸರ್. ಜನನಿ ನಂದಕುಮಾರ್. ಹೌ ಓಲ್ಡ್ ಆರ್ ಯು? I am 3 years old. ವೆರಿ ಗುಡ್. ಕೆಲವೊಂದು ಫ್ರೂಟ್ಸ್ ಎಲ್ಲ ತೋರಿಸ್ತೀನಿ, ಅದ್ರ ಹೆಸರೆಲ್ಲ ಹೇಳ್ತೀಯಾ? Yes, ma'am. ಇದು ಅಂದ್ರೆ ನನಗೆ ತುಂಬಾ ಇಷ್ಟ. ಇದ್ರ ಹೆಸರೇನು ಹೇಳ್ತೀಯಾ?
ಮ್ಯಾಂಗಿ ಫೆರೆಂಡಿಕಾ. ಮ್ಯಾಂಗಿ ಫೆರೆಂಡಿಕಾನಾ? ಅದು ಬೊಟಾನಿಕಲ್ ನೇಮ್ ಮ್ಯಾಮ್. ಅಲ್ಲ, ಇದನ್ನ ಈ ತರ ಕರಿತ್ಯಾ? ಕನ್ನಡದಲ್ಲಿ ಮಾವು, ಇಂಗ್ಲಿಷ್ ಮ್ಯಾಂಗೋ, ಹಿಂದಿ ಆಮ್. ವಾವ್, ಸೂಪರ್, ಎಕ್ಸಲೆಂಟ್. ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದು ನಿನ್ಗೆ? ಅಮ್ಮನಾ? ಇಲ್ಲ ಮ್ಯಾಮ್, ನಾನೇ ಹೇಳ್ಕೊಟ್ಟಿದ್ದು. ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಎಲ್ಲದಕ್ಕೂ ಕಾಮನ್ ನೇಮ್ ಜೊತೆಗೆ ಬೊಟಾನಿಕಲ್ ನೇಮ್ ಕೂಡ ಹೇಳ್ತಾಳೆ ನನ್ನ ಮಗಳು. ಯಾಕ್ ಸರ್, ಯಾಕಿದನ್ನೆಲ್ಲ ಮಕ್ಳಿಗೆ ಹೇಳ್ಕೊಟ್ಟು ಪ್ರೆಷರ್ ಹಾಕ್ತೀರಾ? ಮಕ್ಕಳನ್ನ ಮಕ್ಕಳ ತರ ಇರೋಕ್ ಬಿಡಿ. ಇಲ್ಲ ಮ್ಯಾಮ್, ಇವತ್ತಿರೋ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನನ್ನ ಮಗಳು ಒಳ್ಳೆ ಕಾಂಪಿಟೇಟರ್ ಆಗಬೇಕು ಅಂದರೆ ಅವಳಿಗೆಲ್ಲ ಹೇಳ್ಕೊಡ್ಬೇಕು ಮತ್ತು ಅವಳಿಗೆಲ್ಲ ವಿಷಯನೂ ಗೊತ್ತಿರಬೇಕು. ಎಲ್ಲದಕ್ಕಿಂತ ಎಜುಕೇಷನ್ ತುಂಬ ಮುಖ್ಯ ಅನ್ನೋದು ಅವಳಿಗೆ ಅರ್ಥ ಆಗಬೇಕು. ನನ್ನ ಮಕ್ಕಳು ದೊಡ್ಡ ವ್ಯಕ್ತಿ ಆಗ್ಬೇಕು ಮ್ಯಾಮ್, ಅದೇ ನನ್ನ ಆಸೆ ಕನಸು. ನಮ್ಮಪ್ಪ ಒಂದು ದಿನಾನೂ ನನ್ನನ್ ಮಾತ್ರ ಸ್ಕೂಲಿಗೊಬ್ಳನ್ನೇ ಕಳ್ಸಿದ್ದಿಲ್ಲ. ಅವ್ರ ಮನಸ್ಸು, ಗಮನ ಎಲ್ಲ ನನ್ ಮೇಲೆ ಇರ್ತಿತ್ತು. ಇಷ್ಟೆಲ್ಲ ಸಾಲ್ದು ಅಂತ ಆಗಾಗ ಅವರೇ ಕ್ಲಾಸಿಗೆ ಬಂದು ಸರ್ಪ್ರೈಸ್ ಕೊಡ್ತಿದ್ರು. ನನಗಲ್ಲ, ಟೀಚರ್ಸ್ಗೆ. ಜನನಿ, ಎಸ್ ಮ್ಯಾಮ್. ನೀರಲ್ಲಿ ತುಂಬಾ ಜರ್ಮ್ಸ್ ಇರುತ್ತಲ್ವಾ, ಅದನ್ನ ಹೇಗ್ ಕಿಲ್ ಮಾಡೋದು? ವೈರಸಸ್, ಬ್ಯಾಕ್ಟೀರಿಯಾಸ್ ಅಂಡ್ ಅದರ್ ಪ್ಯಾಥಗನ್ಸ್. We can kill the bacteria in drinking water by boiling it. ವೆರಿ ಗುಡ್, ಸಿಟ್ ಡೌನ್. ಜನನಿ, ಪೂರ್ತಿ ಹೇಳಮ್ಮ, ಓದಿರೋದಷ್ಟು ಪೂರ್ತಿ ಹೇಳು. ಅಪ್ಪ, ಇಲ್ಲೇನಪ್ಪ ಮಾಡ್ತಾ ಇದೀಯಾ? ಹೋಗಿ ಅಪ್ಪ, ಮ್ಯಾಮ್ ಬೈತಾರೆ. ಹೋಗಿ. ನೀನ್ ಕಲ್ತಿರೋದೆಲ್ಲ ಹೇಳಮ್ಮ. ಗೊತ್ತಿರೋದ್ನು ಹೇಳ್ತಾ ಇಲ್ವಲ್ಲ ಇವಳಾಕೆ? ಎಷ್ಟು ಸತಿ ಹೇಳ್ಕೊಡೋದು? ಎಕ್ಸ್ಕ್ಯೂಸ್ ಮೀ ಸರ್, ಇಲ್ಲೇನ್ ಮಾಡ್ತಾ ಇದ್ದೀರಾ ನೀವು? ಅದು ನನ್ನ ಮಗಳು ಈ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಳೆ. ನಿಮ್ ಮಗಳು ಮಾತ್ರ ಅಲ್ಲ, ಎಲ್ಲಾ ಮಕ್ಕಳು ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಅಲ್ಲ, ಅದು ಇವತ್ತು ಹೊಸ ಲೆಸನ್ ಮಾಡ್ತೀನಿ ಅಂದಿದ್ರಂತೆ, ಅದಕ್ಕೆ ಹೇಗೆ ಮಾಡ್ತಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ ಕೆಲ್ಸ ಎಲ್ಲ ನೀವೇ ಮಾಡೋ ಹಾಗಿದ್ರೆ ಮತ್ ನಾವ್ಯಾಕಿಲ್ಲಿ ಸರ್? ಅದ್ರ ಬದಲು ನಿಮ್ ಮಗಳನ್ನ ನಿಮ್ಮನ್ನೆಲ್ಲ ಇಟ್ಕೊಂಡು ನೀವೇ ಹೇಳ್ಕೊಡ್ಬೋದಲ್ಲ. ಸಾರಿ ಮೇಡಮ್. ಸರ್, ಈ ಸಿಟಿಗೆ ಇದು ನಂಬರ್ 1 ಸ್ಕೂಲು. ಯಾವ್ದನ್ನ ಹೇಗೆ ಹೇಳ್ಕೊಡ್ಬೇಕು ಅಂತ ನಮಗ್ ಗೊತ್ತಿಲ್ವಾ? ಅದಕ್ಕೆ ತಾನೇ ಫೀಸ್ ಕಟ್ತೀರಾ? ಮೊದ್ಲು ಕ್ಲಾಸ್ ಅವರ್ಸ್ ಅಲ್ಲಿ ಸ್ಕೂಲ್ ಹತ್ರ ಈ ತರ ಬರೋದನ್ನ ನಿಲ್ಸಿ. ಪ್ಲೀಸ್ ಹೊರಡಿ ಸರ್. ಎಸ್ ಮೇಡಮ್. ಪ್ಲೀಸ್ ಹೊರಡಿ. ಇವತ್ತು ನಾನ್ ಯಾಕೆ ಸರಿಯಾಗಿ ಉತ್ತರ ಕೊಡ್ಲಿಲ್ಲ? ಯಾವ ತರ ಉತ್ತರ ಕೊಡ್ಬೇಕಿತ್ತು, ಇದೇ ಇವತ್ತಿನ ಫುಲ್ ಟಾಪಿಕ್. ಏನಾಗಿದೆ ನಿಂಗೆ? ಯಾಕೆ ಇವತ್ತು ಆ ಥರ ಮಾಡಿದೆ? ಮನೆಗ್ ಹೋಗಿ ಸೇರೋವರೆಗೂ ಇದೇ ಟಾಪಿಕ್. ವೈರಸ್, ಬ್ಯಾಕ್ಟೀರಿಯಾಸ್ ಅಂಡ್ ಅದರ್ ಪ್ಯಾಥಗನ್ಸ್ ಬೈ ಯೂಸಿಂಗ್ ಟು ಹೀಟ್ ಡ್ಯಾಮೇಜ್. ಸ್ಟ್ರಕ್ಚರಲ್ ಕಾಂಪೋನೆಂಟ್ಸ್ ಆರ್ ಎಸೆನ್ಷಿಯಲ್ ಟು ಲೈಫ್ ಪ್ರೋಸೆಸ್ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ? ಮರ್ತೋದ್ಯಾ? ಇಲ್ಲ ಅಪ್ಪ, ಮರ್ತೋಗಿಲ್ಲ. ಮತ್ತೆ ಮಿಸ್ ಕೇಳಿದಾಗ ಯಾಕೆ ಸಿಂಗಲ್ ವರ್ಡಲ್ಲಿ ಆನ್ಸರ್ ಮಾಡಿದೆ? ಮ್ಯಾಮ್ ಎಷ್ಟು ಕೇಳ್ತಾರೋ ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡ್ಬೇಕಪ್ಪ, ಇಲ್ಲ ಮ್ಯಾಮ್ ಬೈತಾರೆ. ಅದು ಹಾಗಲ್ಲಮ್ಮ. ನೋಡು, ನಿನಗೆ ಒಂದು ವಿಷಯ ಗೊತ್ತಿದ್ರೆ ಅದನ್ನ ಡೀಟೇಲ್ ಆಗಿ ಹೇಳಬೇಕು. ಆಗ ಮಾತ್ರ ಟೀಚರು ನಿನ್ನ ಬಗ್ಗೆ ಇಂಟ್ರೆಸ್ಟ್ ಕೊಡೋದು, ನಿನಗೆ ಸಪೋರ್ಟ್ ಮಾಡೋದು. ಗೊತ್ತಾಯ್ತಾ? ಹೋಗ್ಲಿ ಬಿಡ್ರಿ ಸರ್, ಏನೋ ಚಿಕ್ಕ ಮಗು ಹೋಗ್ತಾ ಹೋಗ್ತಾ ಕಲ್ತ್ಕೋತವೆ. ನಿಂಗೇನಯ್ಯ ಗೊತ್ತಾಗ್ಬೇಕು ನನ್ನ ಕಷ್ಟ. ನಿಮಗೆ ಪೇಪರ್ ಗಂಜಿ ಹೊಡಿಲೋ, ನೀರ್ ಗಂಜಿ ಹೊಡಿಲೋ? ಆ ಹುಡುಗಿ ಯಾರು? ನಿನ್ನ ಮಗಳ? ಹ್ಞೂ ಸರ್, ನನ್ನ ಮಗಳು ಬರ್ತಾ ಸ್ಕೂಲಿಂದ ನಾನೇ ಕರ್ಕೊಬರ್ತೀನಿ. ಪುಟ, ಬಾಮ್ಮ ಇಲ್ಲಿ. ಏನ್ ಓದ್ತಿದ್ಯಾ? ಥರ್ಡ್ ಸ್ಟ್ಯಾಂಡರ್ಡ್. ಚೆನ್ನಾಗಿ ಓದ್ತೀಯಾ? ಎಷ್ಟು ಮಾರ್ಕ್ಸ್ ತಗೊಂಡೆ ಈ ಸತಿ? ಹೋದ್ಸಲ 100ಗೆ 95 ತಗೊಂಡಿದ್ದೀನಿ. ಈ ಸಲ 100ಗೆ 100 ತಗೋತೀನಿ. ವೆರಿ ಗುಡ್, ಚೆನ್ನಾಗೋದು. ನೋಡಿದ್ಯಾ,
ಆ ಮಗು ಕಷ್ಟಪಟ್ಟು ಓದಿ ಎಷ್ಟು ಮಾರ್ಕ್ಸ್ ತಗೊಂಡಿದೆ ಅಂತ. ನಾನು ನಿನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಿ ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ಕೊಟ್ಟು ಓದಿಸ್ತಾ ಇದ್ದೀನಿ. ಆದರೂ ಕೂಡ ನೀನು ಕಡಿಮೆ ಮಾರ್ಕ್ಸ್ ತಗೋತಾ ಇದೀಯ. ನಮ್ಮಪ್ಪ ಯಾವಾಗ್ಲೂ ಹೀಗೇನೆ, ಜೊತೆಲ್ ಓದೋ ಮಕ್ಕಳಿಂದ ಈ ಸತಿ ಅಂತೂ ತುಂಬಾ ಎಳ್ನೀರ್ ಮಾರೋ ಮಕ್ಳವರೆಗೂ ಎಲ್ರ ಜೊತೆನೂ ಕಂಪೇರ್ ಮಾಡ್ತಾನೆ ಇರ್ತಾರೆ. ಒಟ್ನಲ್ಲಿ ನಾನ್ ಯಾವಾಗ್ಲೂ ಬೆಸ್ಟ್ ಆಗಿರ್ಬೇಕು ಅಷ್ಟೇ. ನಾವೆಲ್ರೂ ನಮ್ ಮಾವನ್ ಮನೇಲೇ ಇದೀವಿ. ನಮ್ ಮಾವನ್ ಮಗಳು ಸಿರಿ, ನಮ್ ಮಾವನ್ ಮಗ ಶ್ರೀರಾಮ್, ನಾನು ನನ್ ತಂಗಿ ಸ್ಫೂರ್ತಿ ಎಲ್ರೂ ಒಟ್ಟಿಗೆನೆ ಬೆಳ್ದಿದ್ದು. ಆದ್ರೆ ಅವ್ರ ಜೊತೆ ಒಂದು ದಿನಾನೂ ನಾನ್ ಜಾಲಿಯಾಗಿ ಆಟ ಆಡಿದ್ದೇ ಇಲ್ಲ. ಓದು ಓದು ಓದು. ನಮ್ಮಪ್ಪಂಗೆ 24 ಗಂಟೆನೂ ಬರೀ ಓದು. ನಾವು ಎಲ್ಲದರಲ್ಲೂ ಅಡ್ವಾನ್ಸ್ ಆಗಿರ್ಬೇಕು. ಲೈಫಲ್ಲಿ ಅಡ್ವಾನ್ಸ್ ಆಗಿದ್ರೇನೆ ಗೆಲ್ಲೋದಕ್ಕಾಗದು. ಅರ್ಥ ಆಯ್ತಾ? ನಮ್ಮ ಜನನಿ ಅಂದ್ರೆ ನಂಬರ್ 1. ಬಾ ಆಟಾಡಕ್ ಹೋಗೋಣ. ಹಾ, ಹೇ, ಎಲ್ಲಿ ಹೋಗ್ತಿದ್ಯಾ? ಆಟ ಆಡಕ್ಕೆ. ಇನ್ನೂ ನಾವು ಓದ್ಕೊಳ್ಳೋದು ತುಂಬಾ ಇದೆ. ಟೇಬಲ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಬೇಕಲ್ವಾ? ಬರ್ಕೋ. ಮಾವ ಸ್ವಲ್ಪ ಆಟ ಆಡ್ಕೊಂಡು ಆಮೇಲೆ ಹೋಮ್ವರ್ಕ್ ಮಾಡ್ತೀವಿ. ನನ್ನ ಮಗಳು ಎಷ್ಟು ಬ್ರಿಲಿಯಂಟ್ ಇದ್ದಾಳೆ ಅಂತ ಗೊತ್ತಾ ನಿನಗೆ? ಇನ್ನು ½ ಅನ್ ಅವರ್ ಒಳಗಡೆ ಇದಿಷ್ಟನ್ನು ಕಂಪ್ಲೀಟ್ ಮಾಡ್ಬಿಡ್ತಾಳೆ. ಆಮೇಲೆ ಆಟ ಆಡೋದಕ್ಕೆ ಬರ್ತಾಳೆ. ಅಲ್ಲಿವರೆಗೂ ನೀನು ಆಟ ಆಡ್ಕೊ ಹೋಗೋ. ಬರ್ಕೋ. ಜನನಿ, 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 ಏ ಜನನಿ, ಜನನಿ. ಹೇಳಿ ಅಪ್ಪ. ತಗೋ ಚಾಕ್ಲೇಟ್. ಈ ಸಲ ಟೆಸ್ಟ್ ನಲ್ಲಿ ಫಸ್ಟ್ ಬಂದಿದ್ದಕ್ಕೆ ಚಾಕ್ಲೇಟ್. ಥ್ಯಾಂಕ್ ಯು ಅಪ್ಪ. ಗುಡ್. ಇದೇ ತರ ಪ್ರತಿ ಸರ್ತಿ ನನ್ನ ಹತ್ರ ಚಾಕ್ಲೇಟ್ ತಗೋತಾ ಇರ್ಬೇಕು. ಆಯ್ತಪ್ಪ. ನಮ್ಗೆ ಚಾಕ್ಲೇಟು ಕೊಡ್ತೀನಿ. ನೀವು ಎಲ್ಲ ನಮ್ ಜನನಿ ತರ ಫಸ್ಟ್ ಬಂದಾಗ ನಿಮ್ಮೆಲ್ಲರಿಗೂ ಚಾಕ್ಲೇಟ್ ಕೊಡ್ತೀನಿ. ಸರಿನಾ? ತಿನ್ನು ಮಗಳೇ. ನಾವ್ ಯಾವಾಗ ಫಸ್ಟ್ ಬರ್ತೀವೋ ನಮ್ಮ ಮಾವ ನಮಗ್ ಯಾವಾಗ ಚಾಕ್ಲೇಟ್ ಕೊಡ್ಸ್ತಾರೋ. ಜೀವನದಲ್ಲಿ ಆಗದೇ ಇಲ್ಲ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀರ? ಎಲ್ಲಾರು ತಿನ್ನೋಣ ಬನ್ನಿ. ಏನ್ ಮಾಡ್ತಿದ್ಯಾ ಜನನಿ? ಅಪ್ಪ ಎಲ್ಲಾರ್ಗೂ ಚಾಕ್ಲೇಟ್ ಕೊಡ್ತಾ ಇದೀನಪ್ಪ. ಅಲ್ಲಮ್ಮ, ನಾನು ನಿನಗೆ ಅಂತ ತಂದ್ಕೊಟ್ಟಿರೋ ಚಾಕ್ಲೇಟ್ ಅದು. ಇವ್ರಿಗೆಲ್ಲ ಯಾಕೆ ಕೊಡ್ತಿದ್ಯಾ? ತಪ್ಪು ಅದು. ಹೋಗ್ಲಿ ಬಿಟ್ರಿ, ಮಕ್ಕಳಲ್ವಾ. ನೀನ್ ನನ್ನ ತಪ್ಪು ತಿಳ್ಕೊತಾ ಇದ್ಯಾ ಕಣೆ. ನನಗೆ ಜನನಿ ಮಾತ್ರ ಮಗಳಲ್ಲ, ಇವರೆಲ್ಲರೂ ನನ್ನ ಮಕ್ಕಳೇ. ಅಲ್ಲ ಕಣೆ, ಒಂದು ತಂದವನಿಗೆ ಇನ್ನು 3 ತರೋದಕ್ಕಾಗ್ತಾ ಇರ್ಲಿಲ್ವಾ? ಆದ್ರೆ ಯಾವುದೇ ವಸ್ತು ಈ ಮಕ್ಕಳಿಗೆ ಸುಲಭವಾಗಿ ಸಿಕ್ಕಿದ್ರೆ ಅದ್ರ ಬೆಲೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರು ಅದನ್ನ ಇವಳು ತರ ಕಷ್ಟಪಟ್ಟು ಗಳಿಸ್ಕೋಬೇಕು. ಆಗ ಅದರ ಬೆಲೆ ಇವ್ರಿಗೆ ತಿಳಿಯುತ್ತೆ. ಇವರೆಲ್ಲ ಚೆನ್ನಾಗಿ ಓದ್ಲಿ ಅಂತ ಒಂದು ಮೋಟಿವೇಶನ್ ಕಣೆ ಇದು. ಮಕ್ಕಳೇ, ನೀವು ಎಲ್ಲ ತುಂಬಾ ಚೆನ್ನಾಗಿ ಓದಬೇಕು. ಸರಿನಾ? ಯಾರು ಚೆನ್ನಾಗಿ ಓದ್ತೀರಿ ಅವ್ರಿಗೆ ನಾನು ಚಾಕ್ಲೇಟ್ ತಂದು ಕೊಡ್ತೀನಿ. ಎಲ್ಲರೂ ಚೆನ್ನಾಗಿ ಓದ್ತೀರಾ? 1 ಪೀಸ್ ಚಾಕ್ಲೇಟ್ಗೆ ಎಷ್ಟೆಲ್ಲ ಮಾತಾಡ್ಬಿಟ್ರು ಮಾವ. ಅಮ್ಮ ಜನನಿ, ನಮ್ಗ್ಯಾರ್ಗೂ ನಿನ್ ಚಾಕ್ಲೇಟ್ ಬೇಡ. ಏನಂತೀಯೋ? ಬೇಡ ಅಪ್ಪ. ಓದೋದಂದ್ರೆ ಬರೀ ಕ್ಲಾಸಲ್ಲಿ ಓದೋದ್ ಮಾತ್ರ ಅಲ್ಲ. ನಾನ್ ತುಂಬಾ ಬೇರೆ ಕ್ಲಾಸಸ್ಗೂ ಹೋಗಿದ್ದೀನಿ. ನನ್ನ ಫ್ರೆಂಡ್ಸ್ಗೂ ಗೊತ್ತಿಲ್ದೇ ಇರೋ ಕ್ಲಾಸಸ್ಗೆಲ್ಲ ನಾನು ಅಟೆಂಡ್ ಆಗಿದ್ದೀನಿ. ವರ್ಷ ಹೋಗ್ತಾ ಇದ್ದ ಹಾಗೆ ಕ್ಲಾಸಸ್ಸು ಜಾಸ್ತಿ ಆಗ್ತಾ ಹೋಯ್ತು. ನಾನು ಬೆಳೀತಾ ಹೋದೆ. ಎಲ್ಲಾದ್ರಲ್ಲೂ ಅಪ್ಪ ನನಗೆ ಬೆಸ್ಟ್ ಆಗಿರೋದನ್ನೇ ಕೊಟ್ರು. ಆದ್ರೆ ನನಗೆ ಅದ್ಯಾವ್ದ್ರ ಬಗ್ಗೆನೂ ನಾಲೆಡ್ಜೇ ಇರಲಿಲ್ಲ. ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿರುವಾಗ ಫೈನಲ್ ಎಕ್ಸಾಮ್ ಅಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ತಗೊಂಡ್ಬಿಟ್ಟೆ. ಮಾರ್ಕ್ಸ್ ನೋಡಿದ ತಕ್ಷಣ ಅಪ್ಪಂಗೂ ಅಮ್ಮಂಗೂ ತುಂಬಾ ದೊಡ್ಡ ಜಗಳ ಆಯ್ತು. ಅದಾದ್ಮೇಲೆ ಅಪ್ಪ ರೂಮಿಗೆ ಹೊರಟೋದ್ರು. ಅದಾಗಿದ್ ಸ್ವಲ್ಪ ಹೊತ್ತಲ್ಲೇ ರೇಣುಕಾ, ನಿನ್ ಮಕ್ಕಳನ್ನ ನೋಡ್ಕೊಂಡಿರೋ, ನಾ ಚೆಕ್ ಮಾಡಿಸ್ಕೊಂಡ್ ಬರ್ತೀನಿ.
ಆ ಸ್ಥಿತಿಲಿ ಹಾಸ್ಪಿಟಲಲ್ಲಿ ಮಲಗಿರೋದನ್ನ ನೋಡಿ ನಾನು ತುಂಬಾನೇ ಹೆದರಿದ್ದೆ. ಅಪ್ಪನ್ನ ಆ ಸ್ಥಿತಿಲಿ ನೋಡಿ ನಾನು ತುಂಬಾನೇ ಗಿಲ್ಟಿ ಫೀಲ್ ಆದೆ. ನನ್ನ ಎಜುಕೇಶನ್ ಅವ್ರಿಗೆ ಅಷ್ಟೊಂದು ಮುಖ್ಯ ಅನ್ನೋದು ನನಗೆ ಅವಾಗಲೇ ಗೊತ್ತಾಗಿದ್ದು. ಅಪ್ಪ, ರೆಕ್ಕೆಯ ಕುದುರೆಯೇರಿ ಬರುವ ಅಪ್ಪನು ಬೇಡ, ಅವನ ಪ್ರೀತಿ ಬೇಕೆನಗೆ. ನಿನಗೋ ಚುಕ್ಕಿಗಳ ಅಪ್ಪ, ತರುವ ಅಪ್ಪನು ಬೇಡ, ಅವನ ಸನಿಹ ಬೇಕೆನಗೆ. ನಿಂಗೇನಾಯ್ತಪ್ಪ? ಯಾಕಪ್ಪ ಇದನ್ನೆಲ್ಲ ಹಾಕಿದ್ದಾರೆ? ನೆಕ್ಸ್ಟ್ ಟೈಮಿಂದ ನಾನು ಮಾರ್ಕ್ಸ್ ಚೆನ್ನಾಗಿ ತೆಗಿತೀನಿ ಅಪ್ಪ. ಪ್ಲೀಸ್ ಅಪ್ಪ, ನನಗೆ ತುಂಬ ಭಯ ಆಗ್ತಿದೆ. ನನ್ನ ಮಾರ್ಕ್ಸ್ ಕಡಿಮೆ ತೆಗ್ದಿದ್ದಕ್ಕೆ ನಿಂಗೆ ಈ ಥರ ಹುಷಾರಿಲ್ದಂಗಾಯ್ತಂತೆ, ಹಾಗಂತ ಹೊರ್ಗಡೆ ಹೇಳ್ತಿದ್ದಾರೆ. ನಿಜಾನಾ ಅಪ್ಪ? ನೀನೇನು ಹೆದರ್ಕೋಬೇಡ ಮಗಳೇ, ನನಗೇನೂ ಆಗಿಲ್ಲ. ಬೇಗ ಹುಷಾರಾಗಿ ಬರ್ತೀನಿ, ಆಯ್ತಾ? ಇನ್ಮೇಲೆ ನಾನು ತುಂಬ ಚೆನ್ನಾಗಿ ಓದ್ತೀನಿ. ಇದನ್ನೆಲ್ಲ ಬಿಚ್ಚಕ್ಕೆ ಹೇಳಿ ಅಪ್ಪ, ನಾವು ಮನೆಗೆ ಹೋಗೋಣ. ಪ್ಲೀಸ್ ಬನ್ನಿ ಅಪ್ಪ. ನೀನು ಚೆನ್ನಾಗಿ ಓದ್ಬೇಕು ಕಣೋ ಬಂಗಾರ. ಇನ್ಮೇಲೆ ನಾನು ಫಸ್ಟ್ ರ್ಯಾಂಕ್ ಮಾತ್ರನೇ ತಗೊಳ್ಳೋದು ಅಪ್ಪ. ಪ್ರಾಮಿಸ್ ಅಪ್ಪ. ಬೇಡವೇ ಬೇಡ ಕಾಮನ ಬಿಲ್ಲು, ಮಳೆಯು ಸುರಿದರೆ ಅದರ ಬಣ್ಣವು ಕರಗದೆ. ಅವತ್ತಿಂದ ನನಗೆಂಥ ಆಸೆ ಆಕಾಂಕ್ಷೆ ಏನೇ ಇದ್ರು ಅದನ್ನೆಲ್ಲ ಮುಚ್ಚಿಟ್ಕೊಂಡು ಅವ್ರು ಹೇಳಿದ್ದನ್ನ ಚಾಚೂ ತಪ್ಪದೆ ಇಲ್ಲಿವರೆಗೂ ಪಾಲಿಸ್ಕೊಂಡ್ ಬಂದಿದ್ದೀನಿ. ಈ ಕಣ್ಣು ಮಾತ್ರ ನಂದು, ಆದ್ರೆ ಇದ್ರಲ್ಲಿ ಕಾಣ್ತಿರೋ ಕನಸುಗಳು ನಮ್ಮಪ್ಪಂದು. ಅವ್ರು ಹಾಕೊಟ್ಟಿರೋ ದಾರಿಲೇ ನನ್ ಪ್ರಯಾಣ ಸಾಗ್ತಿದೆ. ಹಲೋ ಸರ್, ಏನು ಮೇಡಮ್ ಏರ್ಪೋರ್ಟಿಂದ ಹೊಟ್ಬಿಟ್ರಾ? ಆಲ್ ಸೆಕ್ಯೂರ್ಡ್ ಸರ್. ಮೇಡಮ್ ಇನ್ 10 ಮಿನಿಟ್ಸಲ್ಲಿ ಬಂದ್ಬಿಡ್ತಾರೆ. ಮೇಡಮ್ ಹೋಟ್ಲ್ ಹತ್ರ ಬರ್ತಿದ್ದಾರೆ, ಬಿ ರೆಡಿ. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ಹ್ಯಾವ್ ಎ ಸೀಟ್. ಗುಡ್ ಮಾರ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್. ಈ ವೈಜ್ಞಾನಿಕ ಪ್ರಪಂಚದಲ್ಲಿ ಭಾರತ ದೇಶವನ್ನ ಎಲ್ಲಾ ರಾಷ್ಟ್ರಗಳ ತಲೆ ಎತ್ತಿ ನೋಡುವಂತೆ ಮಾಡಿ ಸಾಧನೆಯ ಜೊತೆಗೆ ಇತಿಹಾಸ ಸೃಷ್ಟಿಸಿದ ಕರ್ನಾಟಕದ ಹೆಮ್ಮೆ ನಮ್ಮ ಜನನಿ ನಂದಕುಮಾರ್ ಅವರಿಗೆ ಸ್ವಾಗತ, ಸುಸ್ವಾಗತ.
ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋದಕ್ಕೆ ನಮ್ಗೆಲ್ಲ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ ಸಾಧನೆ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ. ಆದ್ರೆ ಅದಕ್ಕಿಂತ ಹೆಚ್ಚಿನದಾಗಿ ಇನ್ನೂ ಕೆಲವು ಮಾಹಿತಿಗಳನ್ನ ನಿಮ್ಮಿಂದ ತಿಳ್ಕೋಬೇಕು ಅಂತ ನಾವೆಲ್ಲ ಕಾತುರದಿಂದ ಕಾಯ್ತಾ ಇದೀವಿ. ಪ್ಲೀಸ್. ಹಾಯ್, ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಜನನಿ ನಂದಕುಮಾರ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಜನನಿ ಅವರೇ, ನಿಮ್ಗೆ ಸೈಂಟಿಸ್ಟ್ ಆಗ್ಬೇಕಂತ ಯಾವಾಗ ಅನಿಸ್ತು? 8th ಸ್ಟ್ಯಾಂಡರ್ಡ್ ಅಲ್ಲಿ. 8th ಸ್ಟ್ಯಾಂಡರ್ಡಾ? ಆ ಏಜಲ್ಲಿ ಎಲ್ರಿಗೂ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಅದ್ ಹೇಗೆ ಗಂಡ್ಮಕ್ಳೇ ಹೆಚ್ಚಾಗಿ ಸೆಲೆಕ್ಟ್ ಮಾಡೋ ಈ ಸೈನ್ಸ್ ಫೀಲ್ಡ್ನ ನೀವ್ ಹೇಗ್ ಸೆಲೆಕ್ಟ್ ಮಾಡಿದ್ರಿ? ಮನುಷ್ಯರಿಗೆ ಮಾತ್ರ ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸ ಇರುತ್ತೆ, ಸಾಧನೆಗಲ್ಲ. ನಾನ್ ಮಾಡಿದ ರಿಸರ್ಚ್, ಎಕ್ಸ್ಪೆರಿಮೆಂಟ್, ಡೆಡಿಕೇಶನ್, ನನ್ ಹಾರ್ಡ್ ವರ್ಕ್ ಇದೆಲ್ಲದನ್ನೂ ಮೀರಿ ನಾನ್ ಏನ್ ಮಾಡ್ಬೇಕೋ ಅದನ್ನ ಮಾಡೋದಕ್ಕೆ ನನಗ್ ಸಿಕ್ಕಿರುವಂತ ಸ್ವಾತಂತ್ರ್ಯ ಇದು. ಇದೆ ಇವತ್ತು ನನ್ನ ಈ ಪ್ರಪಂಚನೇ ಹೊಗಳೋ ತರ ಮಾಡಿದೆ. ಸೊ ನಿಮ್ಗೇನಿಷ್ಟ ನೀವು ಅದನ್ನೇ ಮಾಡೋದು, ರೈಟ್? ಎಸ್, ಅಫ್ ಕೋರ್ಸ್. ನಮಗ್ ಯಾವ್ದಿಷ್ಟನೋ ನಾವ್ ಅದನ್ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಆಗೋಕ್ ಸಾಧ್ಯ. ನಾನು ಅದನ್ನ ಸ್ಟ್ರಾಂಗ್ ಆಗಿ ನಂಬ್ತೀನಿ. ಎಸ್, ಅದನ್ನ ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ. ಎಸ್, ಅದನ್ನ ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ. ಕನಸು, ನಾನ್ ಆಸೆ ಪಟ್ಟಿದ್ದು ಕನಸು. ಆದ್ರೆ ವಾಸ್ತವದಲ್ಲಿ ನಡೆದಿತ್ತು ಏನಮ್ಮ ಜನನಿ, ಎಕ್ಸಾಮ್ ರಿಸಲ್ಟ್ ಬಂತು, ಮುಂದಕ್ಕೇನಮ್ಮ ಪ್ಲಾನು? ನನಗೆ ಚಿಕ್ಕ ವಯಸ್ಸಿದ್ದಾಗಿಂದನೂ ಸೈಂಟಿಸ್ಟ್ ಆಗ್ಬೇಕು ಅಂತ ಆಸೆ ಇತ್ತು. ಅದಕ್ಕೆ ಸೈನ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಓ, ಹಾಗಾದ್ರೆ ನಮ್ಮ ಮನೆಗೆ ಸೈಂಟಿಸ್ಟ್ ಬರ್ತಾರೆ ಅಂತ ಆಯ್ತು. ಅಲ್ಲ ಜನನಿ, ಆ ಫೀಲ್ಡಲ್ಲಿ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ ಅಂತಾರೆ. ನೀನ್ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ಯಾ? ಅಮ್ಮ, ಅಚೀವ್ಮೆಂಟ್ ಮಾಡೋಕೆ ಹೆಣ್ಣು ಗಂಡು ಅನ್ನೋದು ಮುಖ್ಯ ಆಗಲ್ಲ. ಆ ಸಬ್ಜೆಕ್ಟ್ ಮೇಲೆ ನಮ್ಗೆ ಇಂಟ್ರೆಸ್ಟ್, ಕಾನ್ಫಿಡೆನ್ಸ್ ಅನ್ನೋದಿರ್ಬೇಕು. ಇವಾಗ ಹೆಣ್ಮಕ್ಳು ಯಾವ ಫೀಲ್ಡ್ ಅಲ್ಲಿ ಹೇಳು ಮುಂದೆ ಇಲ್ಲ. ಧೈರ್ಯ ಅನ್ನೋದಿದ್ರೆ ಯಾರ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಹೌದು ಜನನಿ, ನೀನ್ ಹೇಳಿದ್ದು ಕರೆಕ್ಟೇ. ನೋಡ್ತಾ ಇರಿ, ನಾನ್ ದೊಡ್ಡ ಸೈಂಟಿಸ್ಟ್ ಆಗಿ ಈ ಮನೆಗೂ ಈ ದೇಶಕ್ಕೂ ಒಳ್ಳೆ ಹೆಸರು ತಂದ್ಕೊಡ್ತೀನಿ. ಜನನಿ. ಅಪ್ಪ. ಜನನಿ, ಈ ಸರ್ತಿ SSLC ಎಕ್ಸಾಮ್ನಲ್ಲಿ 99% ತಗೊಂಡಿದ್ಯಾ. ಇನ್ನು ಸ್ವಲ್ಪ ಟ್ರೈ ಮಾಡಿದ್ರೆ 100% ತಗೋಬೋದಿತ್ತು. ಹೋಗ್ಲಿ ಬಿಡು, ಈಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ. ನೋಡು, ಆದರೆ ಈ ಸತಿ ನಿನ್ನ ಕಾಲೇಜ್ಗೆ ಸೈನ್ಸು ಅಥವಾ ಆರ್ಟ್ಸು ಅಥವಾ ಇನ್ಯಾವುದನ್ನು ನೀನು ತಗೋತಾ ಇಲ್ಲ. ಬೆಂಗಳೂರಿನಲ್ಲಿರೋ ಬೆಸ್ಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನ ಸೆಲೆಕ್ಟ್ ಮಾಡಿದ್ದೀನಿ. ನೀನು ಕಾಮರ್ಸ್ ಓದ್ತಾ ಇದೆಯಾ? ಅಪ್ಲಿಕೇಶನ್. ಹ್ಯಾಪಿ? ತಗೋ, ಜಾಣೆ. ಏನಮ್ಮ ಜನನಿ, ಇಷ್ಟೊತ್ತು ಸೈಂಟಿಸ್ಟ್ ಆಗ್ಬೇಕು, ದೇಶಕ್ಕೆ ಹೆಸರು ತರಬೇಕು ಅಂತ ಹೇಳ್ತಿದ್ದೆ. ಇವಾಗ ಮಾವ ಬಂದು ಕಾಮರ್ಸ್ ಅಪ್ಲಿಕೇಶನ್ ಫಾರ್ಮ್ ತಂದು ಕೊಟ್ಟಿದ ತಕ್ಷಣ ಈಸ್ಕೊಂಡು ಹ್ಯಾಪಿ ಅಂತಿದ್ಯಾ? ಅಪ್ಪ ಏನೇ ಮಾಡಿದ್ರು ನಾನ್ ಒಳ್ಳೇದಕ್ಕೆ ಅಲ್ವಾ? ಆದ್ರೆ ನಿನ್ ಡ್ರೀಮ್ಸ್ ಕತೆ? ಅಪ್ಪನ ಆಸೆ ನೆರವೇರ್ಸೋದೆ ನನ್ಗೊಂದು ಡ್ರೀಮು. ಅಯ್ಯೋ, ಟೈಮ್ ಆಗೋಯ್ತು. ಅಮ್ಮ, ನನ್ನ ಮಗಳು. ಅಮ್ಮ. ಕಂದ, ಕಾಲೇಜಿಗೆ ರೆಡಿ ಆದ್ಯಾ? ಹಾ ಅಪ್ಪ. ಜನನಿ, ಇವತ್ ನಾನ್ ನಿನ್ಗೆ ನಿನ್ ಇಷ್ಟವಾಗಿರೋ ತಿಂಡಿ ಮಾಡಿದ್ದೀನಿ. ಒಂಚೂರು ವೇಸ್ಟ್ ಮಾಡ್ತಿರಂಗ್ ತಿನ್ ಖಾಲಿ ಮಾಡ್ಬೇಕು. ಆಯ್ತಮ್ಮ. ಅಪ್ಪ, ಹೊರಡಣ್ವಾ? ನೋಡು ಮಗಳೇ, ಫೈನಲ್ ಇಯರ್ ಫಸ್ಟ್ ಸೆಮ್. ಇಷ್ಟು ವರ್ಷ ನೀನು ಕಲ್ತಿದ್ದನ್ನೆಲ್ಲ ಈ ವರ್ಷದಲ್ಲಿ ಅಪ್ಲೈ ಮಾಡ್ತೀಯ. ಮತ್ತೆ ಈ ವರ್ಷನೇ ನಿನ್ನ ಕೆರಿಯರ್ ಬೇಸ್ನ ಡಿಸೈಡ್ ಮಾಡೋದು. ನೀನು ತುಂಬ ಹುಷಾರಾಗಿರ್ಬೇಕು. ನೋಡು, ನಮ್ಮ ಮನಸ್ಸನ್ನ ಹದಗೆಡಿಸೋದಕ್ಕೆ ಏನೇನು ಎಲ್ಲೆಲ್ಲಿಂದನೂ ಬರುತ್ತೆ. ಆದ್ರೆ ನಾವು ಬಾಳೆ ಮರದ ಥರ ಇರ್ತೀವೋ ಅಥವಾ ಆಲದ ಮರದ ಥರ ಇರ್ತೀವೋ ಅದು ನಮ್ಮ ಕೈಲಿರುತ್ತೆ. ನೋಡು, ತಪಸ್ಸು ಮಾಡಿದ ಹಾಗೆ ನೀನು ಈ ವರ್ಷನ ಕಳಿಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈ ತಪಸ್ಸನ್ನ ಭಂಗಗೊಳಿಸೋದಕ್ಕೆ ಏನೇನು ಎಲ್ಲೆಲ್ಲಿಂದನೂ ಬರುತ್ತೆ.
bad, so bad, 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 I'm bad, so bad.